ರಾಜ್ಕುಮಾರ್ ಲೇಔಟದಲ್ಲಿ ಇವತ್ತು ಸಾಯಂಕಾಲ 6:30 ಗಂಟೆಗೆ ಎರಡು ನಾಯಿಗಳು ನಮ್ಮ ಮನೆ ಪಕ್ಕದಲ್ಲಿ 3 ವರ್ಷದ ಹುಡುಗಗೆ ಅವು ಒಮ್ಮೆಂದೊಮ್ಮೆ ಎರಡು ನಾಯಿಗಳು ಅಟ್ಯಾಕ್ ಮಾಡಿ ಅದರಲ್ಲಿ ಒಂದು ನಾಯಿ ಸುಮಾರು ಒಂದು 300 ಫೂಟ್ದಟ್ಟು ಎತ್ಕೊಂಡು ಹೋಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ದೀವಿ. ತಕ್ಷಣ ಮತ್ತು ಆ ಹುಡುಗನ ನಾವು ಎಲ್ಲ ಕರ್ಕೊಂಡು ಸರ್ಕಾರಿ ದವಾಖಾನೆಗೆ ಹೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅವೆಲ್ಲ ಚೆನ್ನಾಗಿ ಡಾಕ್ಟ್ರು ಎಲ್ಲ ಚಿಕಿತ್ಸೆಯನ್ನು ಕೊಟ್ಟರು. ಅದು ತದನಂತರ 1 ಗಂಟೆ ಅಲ್ಲೇ ಅವ್ರು ಇಟ್ಕೊಂಡ್ರು. ಆಮೇಲೆ ನಾವು ಇಲ್ಲಿ ವೇದಾಂತ ಹಾಸ್ಪಿಟಲ್ ICUದೊಳಗೆ ಶಿಫ್ಟ್ ಮಾಡಿದ್ವಿ. ಮಗುವಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಸುಮಾರು 4 ಹಲ್ಲುಗಳು ಬೆನ್ನಾಗ ಚುಚ್ಚಿದವು. ಸುಮಾರು 1 ಇಂಚಿನಷ್ಟು ಅವು ಹಲ್ಲುಗಳು ಒಳಗೆ ಹೋಗಿದ್ದಾವೆ. ಮತ್ತು ಇದಕ್ಕಿಂತ ಪೂರ್ವದಲ್ಲಿನೂ ಅದೇ ಒಂದು ನಾಯಿ ಇನ್ನೂ 3 ಜನರಿಗೆ ಕಡ್ದೈತಿ. ಇದು 4ನೇ ಹುಡುಗ. ಅವು ಕಡ್ದಿರ್ತಕ್ಕಂಥ ಪಾಲಕರು ಕೂಡ ಅಲ್ಲಿ ಮನೆ ಹತ್ರ ಬಂದಿದ್ರು. ಅವರು ಪಾಲಕರು ಬಂದಿದ್ರು. ಅವರು ಕಮಿಷನರ್ DC ಅವ್ರು ಬಂದಿದ್ರಲ್ಲಿ ಅವರು ಕೂಡ ಅವ್ರು ಬಂದಿದ್ರು. ಅವ್ರ ಸಮಕ್ಷಮದಲ್ಲಿ ಯಾರ್ಯಾರು ಕರ್ಸ್ಕೊಂಡಿದ್ರು ಎಲ್ಲರೂ ಹೇಳಿದ್ರು ನಾಯಿ ಇದು ಮಾಡಿ ಅಂತೇಳಿ. ಅವರು ಇವತ್ತು ರಾತ್ರಿ ಅಥವಾ ನಾಳೆ ಅಷ್ಟೊತ್ತಿಗೆ ಆ ನಾಯಿನ ಹಿಡಿಯುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಖಂಡಿತ. ಅದಕ್ಕೆ ಏನು ಅಂಥದ್ದೇನು ಮಗುವಿಗೇನು ತೊಂದರೆ ಇಲ್ಲ. ನನ್ನ ಹೆಸರು ಆಚಾಯಿ ಮಾಡ್ತಾರೆ ಸರ್. ನಾವು ರಾಜ್ಕುಮಾರ್ ಲೇಔಟ್ ಸ್ವತಂತ್ರ ಕಾಲನಿಯವರು ವಾಕಿಂಗ್ ಹೋಗ್ತಿರ್ತೀವಿ. ಅವಾಗ ಬೀದಿ ನಾಯಿಗಳು ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ. ಸಾಧ್ಯ ಆದಷ್ಟು ಮಹಾನಗರ ಪಾಲಿಕೆಯವರು ಅಷ್ಟು ನಾಯಿ ಹಿಡ್ಕೊಂಡು ಹೋದ್ರೆ ಒಳ್ಳೆಯದು. ಇವತ್ತೊಂದು ಈಗ ಸಾಯಂಕಾಲ ಘಟನೆ ಆಗಿದೆ. 1 ವರ್ಷದ ಹುಡುಗಿಗೆ ನಾಯಿ ಎಳ್ಕೊಂಡೋಗಿ ಬೇಕಾಬಿಟ್ಟು ಕಚ್ಚಿಬಿಟ್ಟದ. ಅದಕ್ಕೆ ಸ್ವಲ್ಪ ಆ ನಾಯಿ ಒಂದು ಒಯ್ದು ಹೊರಗೆ ಹೋಗೋದು ಬಿಟ್ಟರೆ ಮಹಾನಗರ ಪಾಲಿಕೆಗೆ ಇದೊಂದು ವಿನಂತಿ. ಮತ್ತು ಮೊದಲು ಕಡ್ದವು ಓಣಿಗೆ ಭಾಳ ಆಗಿಬಿಟ್ಟವ್ರು. ಇಲ್ಲಿ ಒಂದು 8-10 ನಾಯಿ ಕೊಳ್ಯಾಕ ಒಮ್ಮೆ ಹೊಂಟ್ರು ವಾಕಿಂಗ್ ಹೊಂಟ್ರೆ. ಒಮ್ಮೆ ಒಂದು ಬತ್ತಂದ್ರೆ ಎಲ್ಲ ಬಂದುಬಿಡ್ತಾವೆ. ಭಯ ಆಗುತ್ತೆ ಹೋಗ್ಲಿಕ್ಕೆ. ಅದಕ್ಕೆ ನಾವು ಒಂದು ಸ್ವಲ್ಪ ಇದು ನಿಮ್ಮ ಮುಖಾಂತರ ಏನಂದ್ರೆ ಆ ನಾಯಿಗಳನ್ನ ಒಯ್ದು ಮಹಾನಗರ ಪಾಲಿಕೆಯವರು ಹೊರಗೆ ಬಿಟ್ಟರೆ ಮಗುನ ಹಿಡ್ಕೊಂಡು ಶರ್ಟ್ ಸಿಕ್ಕದ ಬಾಯಾಗ ಹಿಡ್ಕೊಂಡು ಎಳ್ಕೊಂಡು ಹೊಂಟದ. ಒಂದು ಸ್ವಲ್ಪ ದೂರ ಒಯ್ದಿದ್ರಿ. ಒಂದು 3-4 ತೊಂದರೆ ಕಡ್ದದ. ಕೈಯ ಕಾಲ ಹಿಂಗೆ ಕಡ್ದು ತ್ರಾಸ ಕೊಟ್ಟದ ಹುಡುಗಿಗೆ. ಅದಕ್ಕೆ ದಯಮಾಡಿ ಅವು ಒಂದಿಷ್ಟು ನಾಯಿಗಳನ್ನ ಹೊರಗೆ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮಲ್ಲಿ ನಾವು ವಿನಂತಿ ಮಾಡ್ತೀವಿ. ನಮ್ಮ ಹೆಸರು ಬಸವರಾಜ್ ಅಂತ, ಸ್ವಾತಂತ್ರ್ಯ ಕಾಲನಿ, ರಾಜ್ಕುಮಾರ್ ಲೇಔಟ. ಅಲ್ಲೇ ವಾಕಿಂಗ್ ಮಾಡ್ಕೊತಿರ್ತೀವಿ. ಹಿಂದಿನ ಬಾತ್ ನೋಡ್ರಿ. ಶಿವನಿ 3 ನಾಯವರಿ 3 ಕರೆ ಅದ್ರ ಹಟ್ಟ ಕಟ್ಟನೆ ನಾಯಿ. ಇನ್ನೊಂದು ನಾಯಿ ಏನು ಮಾಡಿಲ್ಲ, ಚಲೋ ಐತ್ರಿ. ಇಲ್ಲ ಬಾ ಹೈರಾಣ ಐತ್ರಿ. ಅಜ್ಜಿ ಕೊಟ್ಟಿಗೆ ತೊಗೊಂಡು ನೋಡ್ರಿ ಸರ್. ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ. 5:42 ಡೇಂಜರ್ ಕಡ್ದೈತ್ರಿ ಪಾಪ. ಹಿಂಗೆ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದಾನ ನಾವು. ಹಿಂದಿನ ಬಾತ್ ನೋಡ್ರಿ. ಶಿವನಿ 3 ನಾಯವರಿ 3 ಕರೆ ಅದ್ರ
ಅದು ಹಟ್ಟ ಕಟ್ಟನೆ ಅದ್ರಿ ನಾಯಿ ಪೂರಾ ಊಟ ಅದು ಇನ್ನೊಂದು ನಾಯಿ ಏನು ಮಾಡ್ಲಿ ಚಲೋ ಐತ್ರಿ ಇಲ್ಲ ಬಾ ಹೈರಾಣ ಐತ್ರಿ ಖುಷಿ ಅಜ್ಜಿ ಕೊಟ್ಟಿಗೆ ತೊಗೊಂಡ ಹೊರಗೆ ಬಂದ್ರು ನೋಡ್ರಿ ಈಗ ಸರ್ ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ 5:42 5:42ರಿಂದ ಡೇಂಜರ್ ಕಡ್ದೈತ್ರಿ ಪಾಪ ಹಿಂಗ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದಾನ ಈಗ ಗೊತ್ತು ನೋಡ್ರಿ ಇಲ್ಲಿ ಹಿಂದಿನ ಬತ್ ನೋಡ್ರಿ ಅಯ್ಯಪ್ಪ ಇಲ್ಲಿ ಯಪ್ಪ 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 ಓ ಶಿವನೇ 3 ನಾಯಿ ಅವ್ರಿ ಮೂರದವ್ರಿಗೆ ಕರೆ ಅದ್ರ ಅದು ಹಟ್ಟ ಕಟ್ಟನೆ ಅದ್ರಿ ನಾಯಿ ಪೂರಾ ಊಟ ಅದು ಇನ್ನೊಂದು ನಾಯಿ ಏನು ಮಾಡ್ಲಿ ಚಲೋ ಐತ್ರಿ ಇಲ್ಲ ಬಾ ಹೈರಾಣ ಐತ್ರಿ ಖುಷಿ ಅಜ್ಜಿ ಕೊಟ್ಟಿಗೆ ತೊಗೊಂಡ ಹೊರಗೆ ಬಂದ್ರು ನೋಡ್ರಿ ಈಗ ಸರ್ ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ 5:42 5:42ರಿಂದ ಡೇಂಜರ್ ಕಡ್ದೈತ್ರಿ ಪಾಪ ಹಿಂಗ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದಾನ ಈಗ ಗೊತ್ತು ನೋಡ್ರಿ ಇಲ್ಲಿ ಹಿಂದಿನ ಬತ್ ನೋಡ್ರಿ ಅಯ್ಯಪ್ಪ ಇಲ್ಲಿ ಯಪ್ಪ 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 ಓ ಶಿವನೇ 3 ನಾಯಿ ಅವ್ರಿ ಮೂರದವ್ರಿಗೆ ಕರೆ ಅದ್ರ ಅದು ಹಟ್ಟ ಕಟ್ಟನೆ ಅದ್ರಿ ನಾಯಿ ಪೂರಾ ಊಟ ಅದು ಇನ್ನೊಂದು ನಾಯಿ ಏನು ಮಾಡ್ಲಿ ಚಲೋ ಐತ್ರಿ ಇಲ್ಲ ಬಾ ಹೈರಾಣ ಐತ್ರಿ ಖುಷಿ ಅಜ್ಜಿ ಕೊಟ್ಟಿಗೆ ತೊಗೊಂಡ ಹೊರಗೆ ಬಂದ್ರು ನೋಡ್ರಿ ಈಗ ಸರ್ ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ 5:42 5:42ರಿಂದ ಡೇಂಜರ್ ಕಡ್ದೈತ್ರಿ ಪಾಪ ಹಿಂಗ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದಾನ ಈಗ ಗೊತ್ತು ನೋಡ್ರಿ ಇಲ್ಲಿ ಹಿಂದಿನ ಬತ್ ನೋಡ್ರಿ ಅಯ್ಯಪ್ಪ ಇಲ್ಲಿ ಯಪ್ಪ 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 ಓ ಶಿವನೇ 3 ನಾಯಿ ಅವ್ರಿ ಮೂರದವ್ರಿಗೆ ಕರೆ ಅದ್ರ ಅದು ಹಟ್ಟ ಕಟ್ಟನೆ ಅದ್ರಿ ನಾಯಿ ಪೂರಾ ಊಟ ಅದು ಇನ್ನೊಂದು ನಾಯಿ ಏನು ಮಾಡ್ಲಿ ಚಲೋ ಐತ್ರಿ ಇಲ್ಲ ಬಾ ಹೈರಾಣ ಐತ್ರಿ ಖುಷಿ ಅಜ್ಜಿ ಕೊಟ್ಟಿಗೆ ತೊಗೊಂಡ ಹೊರಗೆ ಬಂದ್ರು ನೋಡ್ರಿ ಈಗ ಸರ್ ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ 5:42 5:42ರಿಂದ ಡೇಂಜರ್ ಕಡ್ದೈತ್ರಿ ಪಾಪ ಹಿಂಗ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದಾನ